ನಮಸ್ತೆ ಗುರುಗಳೇ. ನಮಸ್ತೆ ಸಾಹೇಬ್ರೆ. ತುಂಬ ಧನ್ಯವಾದಗಳು. ನಾನು ನಿಮಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ದೊಡ್ಡ ಮಾತು ಆ ಥರ ಏನಿಲ್ಲ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಮ್ಮ ಋಷಿ ಒಳಿತು ಮಾಡೋ ಮನುಷ್ಯ ಗೀತ ರಚನೆಕಾರ. ಇವತ್ತು ಸಿಟಿ ನ್ಯೂಸ್ ಕನ್ನಡ ಚಾನಲ್ ಅವನ ಸಂಸ್ಥಾಪಕರು ನಮ್ಮ ಶಿವಶಂಕರ್ ಸಾಹೇಬರು ಅವರು ಬಂದಿದ್ದಾರೆ. ಅವ್ರು ತುಂಬ ಉತ್ಸಾಹಿ ವ್ಯಕ್ತಿ. ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಮಾಹಿತಿ ಕೊಡುವಂಥ ಒಂದು ಚಾನಲ್ ಸಿಟಿ ನ್ಯೂಸ್ ಕನ್ನಡ ಅಂತ ಅವರು ನಡೆಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅಂತ ನಾನು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಗುರುಗಳೇ, ಹೇಳಿ ಸರ್. ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಗುರುಗಳೇ? ಸಾಹೇಬ್ರೆ, ನಾನು ಬೆಂಗಳೂರಿಗೆ ನನಗೆ ಇವತ್ತು 51 ವರ್ಷ. ನಾನು ಬೆಂಗಳೂರಿಗೆ ಬಂದಾಗ ನಾನು 9 ವರ್ಷ ಹುಡುಗ ಇದ್ದಾಗ ಬಂದಿದ್ದು. ಇಲ್ಲಿ ನಮ್ಮ ಚಿಕ್ಕಮ್ಮ ಅವರಿದ್ರು, ಅಲ್ಲಿ ಬಂದ್ವಿ. ನಂತರ ನಮ್ಮ ಸಿಸ್ಟರ್ ಇದ್ರು, ಅವ್ರ ಹತ್ರ ಹೋದ್ವಿ. ನಮ್ಮೂರು ಬಂದು ರಾಯಚೂರು ಡಿಸ್ಟಿಕ್ಕು, ಮಾನ್ವಿ ತಾಲೂಕು. ಮೊದಲು ಮಾನ್ವಿ ಇತ್ತು, ಇವಾಗ ಸಿರುವಾರ ಆಗಿದೆ. ಇನ್ನೊಂದು ವಿಷಯ ಅಂದರೆ ತುಂಬ ಹೆಮ್ಮೆಯಿಂದ ಹೇಳ್ಕೋಬೇಕಂದ್ರೆ, ರಾಜಮೌಳಿ ಅವರ ಊರು ಪಕ್ಕನೇ ನಮ್ಮೂರು. ತೆಲುಗು ಡೈರೆಕ್ಟ್ರು, ದೊಡ್ಡ ಡೈರೆಕ್ಟ್ರು, ಅವರ ಊರು ಪಕ್ಕನೇ ನಮ್ಮೂರು. ಅವರ ಅಮರೇಶ್ವರ ಕ್ಯಾಂಪು. ನಮ್ದು ಅದರಿಂದ 30 ಕಿಲೋಮೀಟರ್ ನಾರ್ಬಂಡ ಅಂತ ಒಂದು ಹಳ್ಳಿ. ನಾನು ಬೆಂಗಳೂರಿಗೆ ಬಂದು ನನ್ನ ಪ್ರಕಾರ 40 ವರ್ಷ ಮೇಲೇನೆ ಆಯ್ತು. ನೀವು ಚಿತ್ರರಂಗಕ್ಕೆ ಬರೋದಕ್ಕೆ ಪ್ರೇರಣೆಯೇನೋ ಅಥವಾ ಆಕಸ್ಮಿಕನ ಬಂದಿದ್ದು ನೀವು? ಆಕ್ಚುಲಿ ನಮ್ಮ ಚಿತ್ರರಂಗ ಒಡನಾಟ ನನಗೆ 30 ವರ್ಷದಿಂದ ಇದೆ. ಎಲ್ಲ ಸ್ನೇಹಿತರು, ನಮ್ಮ ನಿರ್ಮಾಪಕರು, ನಮ್ಮ ನಿರ್ದೇಶಕರು ಎಲ್ಲ ಚಿತ್ರರಂಗದಲ್ಲಿದ್ದಾರೆ. ಏನೇ ಪರಿಚಯ ಇದ್ರು, ಏನೇ ಇದಿದ್ರು ಒಂದು ಟ್ಯಾಲೆಂಟ್ ಬೇಕು. ಆಮೇಲೆ ಪ್ರೊಡ್ಯೂಸರ್ ಇವ್ರದ್ದು ಡೈರೆಕ್ಟರ್ಗಳು ಕಷ್ಟ ಏನು ಅಂತ ನನಗೆ ಗೊತ್ತಿತ್ತು. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ಅವ್ನಿಗೇನು ಸಮಸ್ಯೆ ಇರುತ್ತೆ, ಅವ್ನಿಗೇನು ಕಷ್ಟ ಇರುತ್ತೆ. ಅವ್ನಿಗೆ ಇದರಲ್ಲಿ ಪೇಮೆಂಟ್ ಎಲ್ಲ ಸಿಗಲ್ಲ. ನಿಮಗೆ ಒಳ್ಳೆ ಹೆಸರು ಮಾಡಿದ್ಮೇಲೆ ನಿಮಗೆ ಪೇಮೆಂಟ್ ಸಿಗುತ್ತೆ, ಸ್ಟಾರ್ಟಿಂಗಲ್ಲಿ ಪೇಮೆಂಟ್ ಸಿಗಲ್ಲ. ಅದೆಲ್ಲ ನೋಡಿ ನಾನು ಪ್ರೊಡ್ಯೂಸರ್ ಆಗಿ ಎಂಟ್ರಿ ಆಗಬೇಕು ಅಂದ್ಕೊಂಡಿದ್ದೆ. ಆ ಪ್ರೊಡ್ಯೂಸರ್ ಆಗೋದಕ್ಕೆ ಏನೆಲ್ಲ ಮಾಡಬೇಕೆಲ್ಲ ಮಾಡಿದ್ದೆ. ಕಾರಣಾಂತರಗಳಿಂದ, ಕೆಲವು ನಾನು ನಂಬಿದ ವ್ಯಕ್ತಿಗಳಿಂದ ಮೋಸ ಆಯಿತು. ನಂತರ ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಜಗನ್ನಾಥ್ ಅವರು ಸಿಕ್ಕಿದ್ರು. ನಂತರ ನಾನು ಅವಾಗ ನನಗೆ ತುಂಬ ಇನ್ಫ್ಲುಯೆನ್ಸ್ ಇತ್ತು, ಇಂಡಸ್ಟ್ರಿಯಲ್ಲಿ ತುಂಬ ಇನ್ಫ್ಲುಯೆನ್ಸ್ ಇತ್ತು. ಒಂದು ಬಿಸ್ನೆಸ್ ಮಾಡ್ತಾ ಇದ್ದೆ. ಡೈಲಿ ಅವಾಗಿನ ಕಾಲಕ್ಕೆ ನನಗೆ 1-1.5 ಸಾವಿರ ಸಿಗ್ತಾ ಇತ್ತು. ಅದನ್ನೆಲ್ಲ ನೋಡಿ ಜಗನ್ನಾಥ್ ಅವರು ಇವ್ನು ಹಿಡ್ಕೊಂಡ್ರೆ ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳಿ, ನಾನು ಏನು ಬರೆದ್ರು ಅದನ್ನು ಓಕೆ ಅಂತ ಅನ್ಕೊಂಡು ಹೋದ್ರು. ನಾನು ಫಸ್ಟ್ ಸಾಹಿತಿ 1-2 ಲೈನ್ ಬರೆದೆ, ಕಣ್ಣು ನೋಡಿತಾಳೆ ಅಂತ. ಅದನ್ನು ಓಕೆ ಅಂದರು. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡೋಣ ಅಂತ ಬರೆದೆ, ಅದು ಓಕೆ ಅಂದರು. ಕೆಲವು ಸಂಭಾಷಣೆ ಬರೆದೆ, ಅದು ಓಕೆ ಅಂದರು. ನೀನೇ ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ನೀನೇ ಬರೀ, ನೀನೇ ಮಾಡಿ ಡೈರೆಕ್ಷನ್ ಅಂತಂದ್ರು. ಅವ್ರ ಉದ್ದೇಶ ಏನಿತ್ತಂದ್ರೆ ಸಿನಿಮಾ ಮಾಡ್ಬೇಕು, ಇವನು ಹಿಡಿದ್ರೆ ಸಿನಿಮಾ ಆಗುತ್ತೆ, ಇವನಿಗೊಂದು ಇನ್ಫ್ಲುಯೆನ್ಸ್ ಇದೆ, ಇವನಿಗೆ ಜನಗಳ ಕಾಂಟ್ಯಾಕ್ಟ್ ಇದೆ, ಇವನು ಹಿಡ್ಕೊಂಡ್ರೆ ಖಂಡಿತವಾಗಿ ಸಿನಿಮಾ ಆಗುತ್ತೆ. ಆ ಉದ್ದೇಶದಿಂದ ಅವ್ರಿಗೆ ಸಿನಿಮಾ ಮಾಡಬೇಕಾಗಿತ್ತು, ನನಗೆ ಅವಕಾಶ ಬೇಕಾಗಿತ್ತು. ಆ ಥರ ಸೂರ್ಯ ದಿ ಗ್ರೇಟ್ ಅಂತ ಫಸ್ಟ್ ಸಿನಿಮಾ ಮಾಡ್ತೀವಿ. ಸೂರ್ಯ ದಿ ಗ್ರೇಟ್ ಸಿನಿಮಾ ರಿಲೀಸ್ ಆಯ್ತಲ್ಲ? ರಿಲೀಸ್ ಆಯ್ತು. ಕಮರ್ಷಿಯಲಿ ಓಕೆ, ಅದು ದುಡ್ಡು ಏನು ಮೋಸ ಇಲ್ಲ, ಸ್ವಲ್ಪ ಲಾಭ ಬಂತು. ಅದು 2005 ರಿಲೀಸ್ ಆಗಿತ್ತು. ನಂತರ ನಾನು ಕೊಟ್ಲಲ್ಲ ಪಕ್ಕ ಅಂತ ಮಾಡಿದೆ, ಮರುಭೂಮಿ ಅಂತ ಮಾಡಿದೆ. ಮರುಭೂಮಿ ರಿಲೀಸ್ ಆಗಲಿಲ್ಲ. ಇತ್ತೀಚೆಗೆ ಒನ್ ವೇ ಅಂತ ಮಾಡಿ ನಾನು ತುಂಬ ಲಾಸ್ ಆಗೋಗಿ, ಅದು ಸ್ವಂತ ನಾನು ಪ್ಲಸ್ ಪಾರ್ಟ್ನರ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ. ರಾಜೇಶ್ ಅಂತ, ಭಾರ್ಗವಿ ಅವರೆಲ್ಲ ಜೊತೆ ಸೇರ್ಕೊಂಡು ಮಾಡಿದ್ವಿ. ಜಾಸ್ತಿ ರಿಸ್ಕ್ ನಾನು ತಗೊಂಡೆ. ಅದು ಕೋವಿಡ್ ಆದಮೇಲೆ ಸ್ವಲ್ಪ ಸಮಸ್ಯೆ ಆಯಿತು ಸಿನಿಮಾ ರಂಗದ್ದು, ಅದೇನು ಅಷ್ಟು ವರ್ಕೌಟ್ ಆಗಲಿಲ್ಲ. ಅಲ್ಲಿಂದ ನಾನು ಮತ್ತೆ ಸಮಸ್ಯೆಯಲ್ಲಿ ಬಂದೆ. ಸಿನಿಮಾ ಎಷ್ಟು ಪಿಕ್ಚರ್ಗೆ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ರಿ? ಸ್ವಂತ ಪಿಕ್ಚರ್ ಎಷ್ಟು ಮಾಡಿದ್ರಿ? ಅಂದ್ರೆ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಒಂದು 3-4 ಸಿನಿಮಾ ಮಾಡಿದ್ದೀನಿ. ಅಸಿಸ್ಟೆಂಟ್ ಆಗಿ ನೀವು ಎಲ್ಲೂ ಕೆಲಸ ಮಾಡಿಲ್ಲ. ಡೈರೆಕ್ಟ್ ಆಗಿ ನಾನು ಸಿನಿಮಾ ಬಗ್ಗೆ ಮೊದಲಿಂದನೂ ಆಸಕ್ತಿ ಇತ್ತು. ಸಿನಿಮಾಗಳೆಲ್ಲ ನೋಡ್ತಾ ಇದ್ದೆ, ಸಿನಿಮಾನೆಲ್ಲ ವಿಮರ್ಶೆ ಮಾಡ್ತಾ ಇದ್ದೆ. ಹಿಂಗ್ ಮಾಡಬೇಕು ಅಂತ. ಅದೇನು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ದಂಗೆನೆ ಸಿನಿಮಾ ನಿರ್ದೇಶಕ ನನ್ನ ಒಳಗಡೆ ಇದ್ದ ಅನ್ಸುತ್ತೆ. ನಿರ್ದೇಶಕ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಹಿತ್ಯ, ಸ್ವಲ್ಪ ಸಾಹಿತ್ಯ ನನ್ನಲ್ಲಿ ಇದ್ದ ಅನ್ಸುತ್ತೆ. ಆ ಸಾಹಿತ್ಯನೇ ನನಗೆ ಈ ಚಿತ್ರರಂಗಕ್ಕೆ ಬರೋದಕ್ಕೆ ಪ್ರೇರಣೆ, ಅದೇ ಒಂದು ಸ್ಫೂರ್ತಿ. ಆ ಒಂದು ನನ್ನ ಒಂದು ಸಾಹಿತ್ಯದಿಂದ ನಾನು ಈ ಚಿತ್ರರಂಗಕ್ಕೆ ಬರೋದಕ್ಕೆ ಕಾರಣವಾಯಿತು. ಇಷ್ಟು ಈ ಒಳ್ಳೆತು ಮಾಡು ಮನುಷ್ಯ ಅನ್ನೋ ಒಂದು ಸಾಂಗ್ಸ್ ಬಿಡುಗಡೆ ಆಯ್ತಲ್ಲ, ಕೆಲವು ಜನಗಳಿಗೆ ನೀವೇ ಬರ್ದಿರೋದು ಅಂತ ಗೊತ್ತಾದ್ರೂ ನೀವೇ ಹಾಡಿರೋದು ಅಂತ ತಿಳ್ಕೊಂಡು, ಇದು ನಿಜನ ಅಥವಾ ಸತ್ಯಕ್ಕೆ ದೂರವಾಗುತ್ತೆ? ಇಲ್ಲ, ಇದು ಆಕ್ಚುಲಿ ಎಲ್ಲರಿಗೂ ಗೊತ್ತು. ಇದು ದೊಡ್ಡ ಗಾಯಕ, ಮಹಾನ್ ಗಾಯಕ ಸಿ ಅಶ್ವಥ್ ಅವ್ರು ಆಡಿದ್ದು. ಆಕ್ಚುಲಿ ಇದು ನಾನು ಬರ್ದಿದ್ದಂತ ಕಮ್ಮಿ ಜನಕ್ಕೆ ಗೊತ್ತಿತ್ತು. ನಾನು ಪಬ್ಲಿಕ್ ಟಿವಿ ರಂಗನಾಥ್ ಅವರು ನನಗೆ ಇಂಟ್ರೋ ಮಾಡಿದ ಮೇಲೆ ನನಗೆ ಎಲ್ಲರಿಗೂ ಗೊತ್ತಾಯಿತು, ಋಷಿ ಒಳಿತು ಮಾಡೋ ಮನುಷ್ಯ ಬರ್ದಿರೋದು ಅಂತ. ಯಾವಾಗಲೂ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರಿಗೆ
ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಒಳಿತು ಮಾಡುವ ಮನುಷ್ಯ ಅನ್ನೋದಕ್ಕೆ ಏನ್ ಸ್ಫೂರ್ತಿಗೋಸ್ಕರ ನೀವು ಅದು ಯಾವ ಸಂದರ್ಭದಲ್ಲಿ ನಿಮ್ಗೆ ಇದು ಉಟ್ಕೊಳ್ತೀವಿ ಸರ್? ಅದು ಇದು ಆಕ್ಚುಲಿ ನಾನು ಸುಮಾರು ಕಡೆ ಹೇಳಿದ್ದೀನಿ. 2006 ಏಪ್ರಿಲ್ 12 ಅಣ್ಣವ್ರು ತೀರ್ಕೊಂಡಂತ ದಿನ. ಅವತ್ತು ನಾನು ಅಣ್ಣವ್ರ ಮನೆ ಹತ್ರ ಹೋಗ್ತೀನಿ. ನಾನು ಅಣ್ಣವ್ರ ದೊಡ್ಡ ಅಭಿಮಾನಿ. ಅಲ್ಲಿ ಅವತ್ತು ಇಷ್ಟೊಂದು ಸೋಷಿಯಲ್ ಮೀಡಿಯಾ, ಇಷ್ಟೊಂದು ಮೀಡಿಯಾಗಳು ಇರಲಿಲ್ಲ. ಅಲ್ಲಿ ನ್ಯೂಸ್ ಗೊತ್ತಾಗೋದಕ್ಕೆ ನಾನು ಹೋದಾಗ ಒಂದು 1000 ಜನ ಅಲ್ಲಿದ್ರು, 500-600 ಜನ ಇದ್ರು. ಅಲ್ಲಿ ಎಲ್ಲ ಕಲಾವಿದರು ಇದ್ರು, ಪೊಲೀಸ್ ಆಫೀಸರ್ಸ್ ಇದ್ರು. ನಾವು ಹೋದ್ವಿ, ಆಂಬ್ಯುಲೆನ್ಸ್ ಎಲ್ಲ ಅಣ್ಣವ್ರು ಇಟ್ಟಿದ್ರು. ಅಣ್ಣವ್ರ ಪಾದ ನಮಸ್ಕಾರ ಮಾಡಿದೆ. ಮಾಡಿದ ತಕ್ಷಣ ನಾನು ನನ್ನ ಫ್ರೆಂಡ್ ಹೋಗಿದ್ವಿ. ಸ್ವಲ್ಪ ದಿವಸ ಅಂದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಒಬ್ಬ ಪೊಲೀಸ್ ಆಫೀಸರ್ ಟೈಗರ್ ಅಶೋಕ್ ಕುಮಾರ್ ಅವರು ಅಲ್ಲಿದ್ರು. ಅವ್ರಿಗೆ ಗೊತ್ತಾಯ್ತು. ಒಂದು ಯೋಚನೆ ಮಾಡಿದ್ರು, ದೂರದ ಯೋಚನೆ ಮಾಡಿದ್ರು. ಸಮಸ್ಯೆ ಆಗುತ್ತೆ ಇಲ್ಲಿ. ಆಕ್ಚುಲಿ 1000 ಜನ ಇರುವಂತ ಜಾಗದಲ್ಲಿ 1,00,000 ಜನ ಬಂದ್ರೆ ಇಲ್ಲಿ 100 ಜನ ಇರಬಹುದು ಅನ್ಕೊಳ್ಳಿ, ಇಲ್ಲ 1000 ಜನ ಬಂದ್ರೆ ಏನಾಗುತ್ತೆ? ಅದೊಂದು ಯೋಚನೆ ಮಾಡಿ ಅವರು ಅಣ್ಣವ್ರನ್ನ ಶಿಫ್ಟ್ ಮಾಡಬೇಕು. ಅಣ್ಣವ್ರನ್ನ ಎಲ್ಲಿ ಶಿಫ್ಟ್ ಮಾಡ್ಬೇಕಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಣ್ಣವರು ತುಂಬಾ ಆರೋಗ್ಯವಾಗಿದ್ರು. ಅದು ಅನ್ಎಕ್ಸ್ಪೆಕ್ಟೆಡ್ ಸಾವೋದು. ಎಲ್ಲಿ ಅವ್ರಿಗೇನು ಪ್ಲಾನ್, ಯಾರಿಗೂ ಪ್ಲಾನ್ ಇರಲಿಲ್ಲ. ಅದು ಒಂಥರ ಅದು ತುಂಬಾ ಅಂತಾರೆ ಏನಂತಾರೆ ದಿಗ್ಭ್ರಮೆ ಆಗಿದ್ರು ಎಲ್ಲ. ಮಧ್ಯಾಹ್ನ 2 ಗಂಟೆ ಮಧ್ಯಾಹ್ನ 11:30 12 ಗಂಟೆಗೆ ಅವ್ರ ಪ್ರಯಾಣ ಹೋಗಿತ್ತು. ಅಲ್ಲಿ ನಾವು ಅಲ್ಲಿ ಹೋದಾಗ 1 ಕಾಲ ಆಗಿತ್ತು. ಗೊತ್ತಿಲ್ಲ ಯಾರು ಎಲ್ಲಿ ಕರ್ಕೊಂಡು ಹೋಗ್ಬೇಕು. ಕೆಲವರು ಪೂರ್ಣ ಪ್ರಜ್ಞಾ ಗ್ರೌಂಡ್ ಕರ್ಕೊಂಡು ಹೋಗೋಣ ಅಂತಾರೆ, ಕೆಲವರು ಪ್ಯಾಲೇಸ್ ಗ್ರೌಂಡ್ಗೆ ಅಂತಾರೆ, ಕೆಲವರು ಕಂಠೀರವ ಸ್ಟುಡಿಯೋಗೆ ಅಂತಾರೆ. ಫಸ್ಟ್ ಅಶೋಕ್ ಕುಮಾರ್ ಹೇಳಿದ್ರು, ನೀವೆಲ್ಲಾದ್ರೂ ಕರ್ಕೊಂಡು ಹೋಗೋಣ, ಎಲ್ಲಾದ್ರೂ ಅವ್ರನ್ನ ಪಾರ್ಥಿವ ಶರೀರನ ಇಡೋಣ, ಆದರೆ ಇವಾಗ ಸದ್ಯಕ್ಕೆ ಖಾಲಿ ಮಾಡಬೇಕು, ಇಲ್ಲಿದ್ರೆ ತುಂಬಾ ತೊಂದರೆ ಆಗುತ್ತೆ, ಅನಾಹುತ ಆಗುತ್ತೆ ಅಂತ ಫಸ್ಟ್ ಆಂಬ್ಯುಲೆನ್ಸ್ ಅಲ್ಲಿ ಅಣ್ಣವ್ರನ್ನ ಶಿಫ್ಟ್ ಮಾಡ್ತಾ ಇದ್ವಿ. ಶಿಫ್ಟ್ ಮಾಡಿದಾಗ ಅವ್ರು ಓದೊಂದು ಅಲ್ಲೇ ನಿಂತ್ಕೊಂಡಿದ್ವಿ ನಾವು. ಅವ್ರು ಓದೊಂದು 5 ನಿಮಿಷಕ್ಕೆ 1000 ಜನ, ಲಕ್ಷಾಂತರ ಜನ ಅಣ್ಣ 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 ಅಂತ ಬಂದ್ರು. ಆಲ್ರೆಡಿ ಅಣ್ಣ ಅವರು ಕಾವೇರಿ ಟಾಕೀಸ್ ಹತ್ರ ಹೋಗ್ತಾ ಇದ್ರು, ಅವ್ರದ್ದು ಆಂಬ್ಯುಲೆನ್ಸ್ ಪೊಲೀಸ್ ಅವರ್ಸ್ ಎಲ್ಲ ಹೋಗ್ತಾ ಇದ್ರು. ಆದ್ರೆ ಬಂದವರೆಲ್ಲ ಕೇಳಿದ್ದು ಅಣ್ಣವ್ರು ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ಕೇಳಲಿಲ್ಲ, ಡೆಡ್ ಬಾಡಿ ಯಾವ ಕಡೆ ಹೋಗ್ತಾ ಇದೆ ಅಂತ ಕೇಳಿದ್ರು. ಅವಾಗ ನನಗೆ ತುಂಬಾ ನೋವಾಯ್ತು. ಅಣ್ಣವರು ತೀರ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಡೆಡ್ ಬಾಡಿ ಅಂದಿದ್ದು ತುಂಬಾ ನೋವಾಯ್ತು. ಇನ್ನು ಅಂತ ಒಬ್ಬ ಮಹಾನ್ ವ್ಯಕ್ತಿ, ದೇವರು ಅಂತಾರೆ ಅವ್ರನ್ನ. ಅವ್ರು ಎಂತೆಂಥ ಸಾಧನೆಗಳು ಮಾಡಿದ್ದಾರೆ. ಇಡೀ ಕರ್ನಾಟಕದ 6 ಕೋಟಿ ಜನರ ಹೃದಯದಲ್ಲಿ ಅವರು ದೇವರಾಗಿದ್ದಾರೆ. ಅಂತ ದೇವ್ರು ತೀರ್ಕೊಂಡ ಕ್ಷಣಕ್ಕೇನೆ ಡೆಡ್ ಬಾಡಿ ಅಂದ್ಬಿಟ್ರಲ್ಲ ಅಂತ ನಾನು ತುಂಬಾ ನೋವಾಗಿ ನಮ್ಮ ಫ್ರೆಂಡ್ನ ಕರ್ಕೊಂಡು ಬನ್ನಿ, ಅವರೆಲ್ಲ ಕೆಲಸ ಇತ್ತು, ಬನಶಂಕರಿ ಕಾಂಪ್ಲೆಕ್ಸ್ ಹತ್ರ ಅವ್ರದ್ದೇನೋ ಕೆಲಸ ಇತ್ತು, ಬನ್ನಿ ಅಂತ ನಾನು ಹೋದೆ. ನನ್ಗೆ ಅಲ್ಲಿ ಇರೋಕ್ಕೆ ಇಷ್ಟನೇ ಆಗ್ಲಿಲ್ಲ. ಅಲ್ಲಿ ಹೋದಾಗ ಅಲ್ಲಿ ಅವ್ರೇನೋ ಅವ್ರದ್ದು ಒಳಗಡೆ ಕಾಂಪ್ಲೆಕ್ಸ್ ಅಲ್ಲಿ ಕೆಲಸ ಇತ್ತು, ಬನ್ನಿ ಸರ್ ಅಂತಂದ್ರು. ಇಲ್ಲ ಬೇಡ, ನೀವು ಹೋಗಿ ಅಂತ ಹೇಳಿದೆ. ನಾನು ಕಾರಲ್ಲೇ ಕುಂತ್ಕೊಂಡು ಯೋಚನೆ ಮಾಡಿದೆ, ಇವಾಗ ಈ ಸಂದರ್ಭಕ್ಕೆ ಒಂದು ಸಾಂಗ್ ಬರೀಬೇಕು. ಜಗತ್ತಲ್ಲಿ ಏನೂ ಇಲ್ಲ, ಎಲ್ಲ ನಶ್ವರ. ಈ ಒಂದು ಕ್ಷಣಕ್ಕೆ ಇದಕ್ಕೋಸ್ಕರ ಒಂದು ಶಾರ್ಟ್ ಲೈಫ್ಗೋಸ್ಕರ ಯಾಕೆ ಎಷ್ಟು ಮೋಸ, ಎಷ್ಟು ದಗ, ಇಷ್ಟೆಲ್ಲ ಮಾಡ್ತಾರೆ? ಇದಕ್ಕೊಂದು ಅದ್ಭುತ ಮೆಸೇಜ್ ಇರೋಂಥ ಹಾಡು ಬರೀಬೇಕು ಅಂತ ನನಗೆ ಅವಾಗ ನಿರ್ಧಾರ ಮಾಡಿ ಮೊದಲು ಬರೆದಿರೋಂಥ ಲೈನೆ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಡೆಡ್ ಬಾಡಿ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ ಅಂತ ಬರೆದಿರೋ 4 ಲೈನ್ ಬರೆದೆ. ನಂತರ ಅದನ್ನ ಡೆಡ್ ಬಾಡಿ ಹೋಗಿ ಡೆಡ್ ಇಂಗ್ಲಿಷ್ ವರ್ಡ್ ಬೇಡ ಅಂತ ಎಣ ಅಂತ ಚೇಂಜ್ ಮಾಡ್ಕೊಂಡೆ. ಅದು ಆ ಸ್ಪಾಟಲ್ಲಿ 4 ಲೈನ್ ಬರೆದೆ. ಆಮೇಲೆ ನಂತರ ಅದನ್ನ ಪಲ್ಲವಿ ಪಲ್ಲವಿ ಫಸ್ಟ್ ಬರೆದೆ, ಆಮೇಲೆ ಚರಣ ಅಂತ, ಆಮೇಲೆ 2-3 ಚರಣ ಆಮೇಲೆ ಬರ್ದಿ. ಗುರುಗಳೇ, ಇಡೀ ಜಗತ್ನಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಹೆಸರುವಾಸಿಗೆ ಆದವರು. ಅವರು ತೀರ್ಕೊಂಡ ಸಮಯದಲ್ಲಿ ಈ ಹಾಡು ತಮ್ಗೆ ಸ್ಫೂರ್ತಿ ಆಯ್ತು, ಬರೆದ್ರಿ, ಇಡೀ ಜಗತ್ತಿಗೆ ಗೊತ್ತಾಯ್ತು. ಈ ಹಾಡನ್ನ ಕೇಳಿದ ಯಾವುದೇ ಸಮಾರಂಭ ಆಗ್ಲಿ ಈ ಹಾಡು ಇದ್ದೇ ಇರುತ್ತೆ. ಇವಾಗ ಅಂತ ಹಾಡು ಬರ್ದಿರೋರು ನೀವು. ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ತಗೊಂಡ್ರಿ, ನಡೆದಾಡುವ ದೇವರು ಸಿದ್ಧಗಂಗೆ ಸ್ವಾಮೀಜಿಗಳ ಮೇಲೆ ಒಂದು ಹಾಡು ಬರ್ದಿದ್ದೀರಲ್ಲ, ಅದು ಕಾಯಕವೇ ಕೈಲಾಸ. ಅದು ಹೇಗೆ ಅದು ನಿಮ್ಗೆ ಬಂತು ಅಣ್ಣ ಸ್ಫೂರ್ತಿ? ಅದು ಅವ್ರು ಇರೋದ್ಕೂ ನೀವು ಮಾಡೋದ್ಕೂ ಎಷ್ಟು ದಿನ ನಿಮ್ಗೆ ಅವ್ರ ಬಗ್ಗೆ ತಿಳ್ಕೊಂಡಿದ್ರಿ, ಅಥವಾ ಏನು ಓದಿದ್ರ, ಅಥವಾ ಅಲ್ಲಿ ಸ್ಪಾಟಲ್ಲಿ ಹೋಗಿ ಬರ್ದಿದ್ದ ಅಣ್ಣ ಅದು? ನಾನು ಸರ್ ಫಸ್ಟು ನಾನು ಸತ್ಯವಾಗಿ ಹೇಳ್ಬೇಕಂತಂದ್ರೆ, ನಾನೊಂದು ಪಬ್ಲಿಕ್ ಟಿವಿ ರಂಗಣ್ಣ ಅವ್ರ ಇಂಟರ್ವ್ಯೂ ನೋಡಿದ್ಮೇಲೆ ಒಬ್ಬರು ವ್ಯಕ್ತಿ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ನೀನು ಹಾಡು ಬರೀತೀರೇನಪ್ಪ, ಸಿದ್ಧಗಂಗಾ ಸ್ವಾಮಿಗಳ ಬಗ್ಗೆ ಹಾಡು ಬರೀತೀರಾ ಅಂತ ಕೇಳ್ತಾರೆ. ಹಾಡು ಬರೀತೀರಾ ಅಂತ ಕೇಳಿದ ತಕ್ಷಣ ಹಾಡು ಬರೆಯೋಷ್ಟು ಶಕ್ತಿ ನನ್ನಲ್ಲಿ ಇಲ್ಲ. ಅದೇನೋ ಒಳಿತು ಮಾಡೋ ಮನುಷ್ಯ ಏನೋ ಬರದೆ ನನ್ಗೆ ಆಕ್ಚುಲಿ ಒಳಿತು ಮಾಡೋ ಮನುಷ್ಯ ಕೇಳಿದ್ರು ತುಂಬಾ ಮೇಧಾವಿಯವನು, ತುಂಬಾ ಓದ್ಕೊಂಡಿದ್ದಾನೆ,
ಅಂತೆಲ್ಲ ಅವ್ರ ನಿರೀಕ್ಷೆ ಇರತ್ತೆ. ಖಂಡಿತವಾಗ್ಲೂ ನಾನು ಏನು ಓದ್ಕೊಂಡಿಲ್ಲ, ತುಂಬಾನೇ ಕಮ್ಮಿ ಓದಿರೋದು, ಸರಿಯಾಗಿ ಸ್ಕೂಲ್ಗೂ ಅಟೆಂಡ್ ಆಗಿಲ್ಲ, ಸರಿಯಾಗಿ ಕಾಲೇಜಿಗೂ ಅಟೆಂಡ್ ಆಗಿಲ್ಲ. ನನಗೆ ಇದುವರೆಗೂ ಸತ್ಯವಾಗಿ ಹೇಳ್ಬೇಕಂದ್ರೆ ಒಂದು ಕನ್ನಡ ಪೇಜು ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೆಯಕ್ಕಾಗಲ್ಲ ಅಂತ ಇದು ನನ್ನ ಸತ್ಯ. ಇದು ನನಗೆ ಅವ್ರು ಹೇಳಿದ್ರು ಆ ಕ್ಷಣದಲ್ಲಿ. ಅವತ್ತು ಅವರು ಫೋನ್ ಮಾಡಿದ್ರಲ್ಲ, ಯಾರು ಬಸವರಾಜ್ ಅನ್ನೋ ವ್ಯಕ್ತಿ ಫೋನ್ ಮಾಡಿದಾಗ ನಾನು ತುಂಬಾ ಸಮಸ್ಯೆಲಿದ್ದೆ. ನಾನು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದ್ದೆ. ಅಡಿಕ್ಟ್ ಆದಾಗ ನನಗೆ ಏನಂತಂದ್ರೆ ಕರೆದಾಗ ಒಂದು 500 ರೂಪಾಯಿ ಕೊಡ್ತಾರೆ. ಖಂಡಿತವಾಗ್ಲೂ ಇವತ್ತು ಡ್ರಿಂಕ್ಸು ಸಿಗರೇಟ್ಗೆಲ್ಲ ವರ್ಕೌಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೋಗಿದ್ದು. ಹಾಡು ಬರಿಬೇಕಂತ ದೇವರನಾಗ್ಲು ನನಗೆ ಗೊತ್ತಿಲ್ಲ. ಅಂದ್ರೆ ಏನು ಒಳಿತು ಮಾಡೋ ಮನುಷ್ಯ, ಪ್ರೀತಿದು ಗೀತಿದು ಎಲ್ಲ ಬರೆದು ಬಿಡ್ಬೋದು. ಇಂತಹ ಒಂದು ಮಹಾನ್ ವ್ಯಕ್ತಿ ಅಂತ ನಡೆದಾಡೋ ದೇವರ ಬಗ್ಗೆ ಬರೀಬೇಕಂದ್ರೆ ಅದಕ್ಕೆ ತುಂಬಾ ಏನಂದ್ರೆ ತುಂಬಾ ನಾಲೆಡ್ಜ್ ಇರಬೇಕು. ಆ ನಾಲೆಡ್ಜ್ ನನ್ಗಿಲ್ಲ. ಆದ್ರೂ ಏನ್ ಮಾಡೋಣ, ಹೋಗೋಣ, ಒಂದು 500 ರೂಪಾಯಿ ಇಸ್ಕೊಳ್ಳೋಣ, ಆಮೇಲೆ ಕೈ ಕೊಟ್ಟು ಮಾಡೋಣ ಅನ್ನೋ ಒಂದು ಇದರಲ್ಲೇ ಹೋದೆ. ಆದ್ರೆ ಅಲ್ಲಿ ಹೋದ ತಕ್ಷಣನೇ ಅವರು, ನಾನು ನಡ್ಕೊಂಡಿದ್ದೆ ದಾಸರಳ್ಳಿಯಿಂದ ರಾಜಾಜಿನಗರ ಅಂಬಿಕಾ ಹೋಟ್ಲ್ ಹತ್ರ ಅವ್ರ ಮನೆ, ರಾಮ ಮಂದಿರ ಅಂಬಿಕಾ ಹೋಟ್ಲ್ ಹತ್ರ ಅವ್ರ ಮನೆ. ನಾನು ನಡ್ಕೊಂಡು ಹೋದ ತಕ್ಷಣ ಅವ್ರು ಕರೆದ್ರು. ಅವರು ಸ್ನಾನ ಮಾಡ್ತಾ ಇದ್ರು. ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಬಂದ್ರು. ಬಂದ ತಕ್ಷಣ ಬರಿತೀನಪ್ಪ, ನಾನು ಬರಿತೀನಿ ಗುರುಗಳೇ ಅಂತಂದೆ. ತುಂಬಾ ಚೆನ್ನಾಗಿ ಬರೀಬೇಕಪ್ಪ ಬುದ್ಧಿಯವ್ರದ್ದು ಅಂತಂದ. ಬುದ್ಧಿಯವ್ರಂತ ಅವ್ರಿಗೆ ಅಂತಾರಂತಾನೆ ಗೊತ್ತಿಲ್ಲ. ಫಸ್ಟ್ ಪಾಯಿಂಟ್, ಅವ್ರ ಬಗ್ಗೆ ನನ್ಗೆ ಏನೇನು ಗೊತ್ತಿಲ್ಲ. ಸಿದ್ಧಗಂಗಾ ಸ್ವಾಮಿಗಳು ಒಂದು ಇವ್ರ ತುಮಕೂರು ಹತ್ರ ಒಂದು ಆಶ್ರಮ ಇದೆ, ಮಠ ಇದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ದಾಸೋಹ, ಅನ್ನದಾಸೋಹ, ವಿದ್ಯಾದಾಸೋಹ ಅಲ್ಲಿ ಮಾಡ್ತಾರೆ. ಅಷ್ಟು ಮಾತ್ರ ಗೊತ್ತಿತ್ತು ಅಷ್ಟೇ. ಅದು ಬಿಟ್ಟು ಅವ್ರ ಬಗ್ಗೆ ನನಗೆ ಏನೇನು ಗೊತ್ತಿರ್ಲಿಲ್ಲ. ಅವರು ಸಡನ್ ಆಗಿ ಒಂದೊಂದು ಕಲ್ಲು ಸಕ್ಕರೆ ಒಂದು ಇದರಲ್ಲಿ ಒಂದು ಪ್ರೊಸೀಜರ್ ಪ್ರಕಾರ ಒಂದು 5,000 ರೂಪಾಯಿ 5,500 ರೂಪಾಯಿ ನೋಟ್ ಹಾಕಿಕೊಟ್ರು. ತುಂಬಾ ಖುಷಿ ಆಯ್ತು. ಸಡನ್ ಆಗಿ ಒಂದು ಕೇಸ್ ಸ್ವೀಟ್ ತಗೊಂಡೆ. ಆ ನವರಂಗ್ ಟಾಕೀಸ್ ಹತ್ರ ಹಿಂಬಾಗ ಒಂದು ಬಾರ್ ಇತ್ತು, ಅಲ್ಲಿ ಒಂದು ಕ್ವಾರ್ಟರ್ ಕುಡಿದು ಬಿಟ್ಟು ಮನೆಗೆ ಹೋದೆ. ಅಂದ್ರೆ ನಮ್ಮ ಅಕ್ಕನವ್ರ ಮನೆ, ನಮ್ಮ ಅಕ್ಕನ ಮಗನ ಮನೆಯಲ್ಲಿ ಜೈಲಿಂದ ಬಂದ್ಮೇಲೆ ಅಲ್ಲಿ ಇರ್ತಾ ಇದ್ದೆ. ಅಲ್ಲಿ ಹೋದ ತಕ್ಷಣನೇ ಅಷ್ಟೇ ಒಂದು ವಾರ ಫುಲ್ಲು ಆ ದುಡ್ಡೆಲ್ಲ ಖಾಲಿ ಆಯ್ತು. ನಂತರ ನನಗೆ ಬರಿಬೇಕನ್ನೋದೇ ಗೊತ್ತಿಲ್ಲ. ಮತ್ತೆ ಅವರು ದುಡ್ಡು ಖಾಲಿ ಆಗ ತಕ್ಷಣ ಅಂದ್ರೆ ಅದು ಕೋಇನ್ಸಿಡೆಂಟ್ಲಿ ಆ ಟೈಮಲ್ಲಿ ಸಂದರ್ಭದಲ್ಲಿ ಫೋನ್ ಮಾಡಿದ್ರು. ಬಾಪ ನೀನು ಪೆಟ್ರೋಲ್ ಬಂಕು ಹತ್ರ ಬಾಪ ಅಂತ ಕರೆದ್ರು. ಕರೆದ ತಕ್ಷಣ ನಾನು ಹೋದ ತಕ್ಷಣ ಏನ್ ಗುರುಗಳೇ ಅಂತ ಹೇಳ್ದೆ. ಇಲ್ಲ ಬಾಪ ಮಠಕ್ಕೆ ಹೋಗೋಣ, ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತಂದ್ರು. ಸಿದ್ಧಗಂಗಾ ಮಠಕ್ಕೆ ಹೋಗೋಣ, ನನಗೆ ಅವ್ರ ಜೊತೆ ಹೋದ್ರೆ ಮತ್ತೆ 1,000-2,000 ಆದ್ರೂ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ಸಿದ್ಧಗಂಗಾ ಮಠಕ್ಕೆ ಹೋದೆ. ಅವ್ರು ದೊಡ್ಡ ಶ್ರೀಮಂತರು. ಅವ್ರ ಕಾರಲ್ಲಿ ಕುಂತ್ಕೊಂಡೆ. ನಾನು ಸ್ನಾನ ಮಾಡೋದೆ 3-4 ದಿವಸ 5 ದಿವಸಕ್ಕೆ ಒಂದ್ಸಲ. ನಾನು ಹಳೆ ಬಟ್ಟೆ ಹಾಕೊಂಡಿದ್ದೆ, ಬಟ್ಟೆ ಎಲ್ಲ ಗಲೀಜಾಗಿತ್ತು. ಆ ವೈಟ್ ಕಲರ್ ಇನೋವಾ ಕಾರು, ಫುಲ್ AC. ಅಲ್ಲಿ ಕುಂತ್ಕೊಳ್ಳೋಕೆ ಒಂಥರ ಮುಜುಗರ ಆಗ್ತಾ ಇದೆ ನನಗೆ. ಕುಂತ್ಕೊಂಡ ತಕ್ಷಣ ಸೀದಾ ಮಠಕ್ಕೆ ಹೋದೆ. ನಾನು 10 ನಿಮಿಷಕ್ಕೆ ಒಂದು ಸಿಗರೇಟ್ ಸೇದಬೇಕು. ಅವ್ರ ಮುಂದೆ ದೊಡ್ಡವರು, ಅವ್ರ ಮುಂದೆ ಸೇದಂಗಿಲ್ಲ. ಕಾರ್ ನಿಲ್ಸಂತ ಹೇಳಂಗಿಲ್ಲ. ಹಿಂಗೋ ಕಂಟ್ರೋಲ್ ಮಾಡಿ ನಾವು 8ನೇ ಮೈಲಿಂದ ಕ್ಯಾಚ್ ಸೆಂಟರ್ಗೆ ಹೋಗೋದಕ್ಕೆ 1 ಅವರ್ ಆಗುತ್ತೆ. 1 ಅವರ್ ಹಿಂಗೆ ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿ ಹೋಗಿ ಗದ್ಮೇಲೆ ಟಾಯ್ಲೆಟ್ ಹೋಗಿ ಬರ್ತೀನಿ ಅಂದ್ಬಿಟ್ಟು ಸಿಗರೇಟ್ ಸೇದ್ದೆ. ಬಾಪ ಅಂತ ಒಳಗಡೆ ಕರ್ಕೊಂಡು ಹೋದ ತಕ್ಷಣ ಬುದ್ಧಿಯವ್ರನ್ನ ಮೀಟ್ ಮಾಡಿಸಿದ್ರು. ಫಸ್ಟ್ ಬುದ್ಧಿಯವ್ರನ್ನ ಅವತ್ತೇ ನೋಡಿದ್ದು, ಸಿದ್ಧಗಂಗಾ ಸ್ವಾಮೀಜಿಗಳನ್ನ ನೋಡಿದ ತಕ್ಷಣನೇ ಅವರು ಅಲ್ಲಿ ಒಳಗಡೆ ಹೋಗಿ ಅವ್ರ ಪಾದ ಮುಟ್ಟಿದ ತಕ್ಷಣನೇ ಭಯಂಕರ ಪಾಸಿಟಿವ್ ವೈಬ್ಸ್, ಫುಲ್ಲು ರೋಮಾಂಚನ ಆಯ್ತು. ನಾನು ಅವ್ರು ನೋಡಿ ತುಂಬಾ ಖುಷಿ ಆಯ್ತು. ಅವರೇ ಹೇಳಿದ್ರು, ತುಂಬಾ ಕ್ಲೋಸ್ ಅವ್ರಿಗೆ, ಈ ತರ ಋಷಿ ಅಂತ ಇವರು ಒಳಿತು ಮಾಡೋ ಮನುಷ್ಯ ಬರೆದಿದ್ದಾರೆ. ಸಿದ್ಧಗಂಗಾ ಮಠದ ಬಗ್ಗೆ ಸ್ವಲ್ಪ ಅವ್ರದ್ದು ಇದು ಪ್ರಾಬ್ಲಮ್. ಸಿದ್ಧಗಂಗಾ ಮಠದ ಬಗ್ಗೆ ಹಾಡು ಬರೀತಾ ಇದ್ದಾರೆ, ನಿಮ್ಮ ಬಗ್ಗೆ ಸಿದ್ಧಗಂಗಾ ಮಠದ ಬಗ್ಗೆ ನೀವು ಆಶೀರ್ವಾದ ಮಾಡಿ ಅಂತ ಹೇಳಿದ್ರು. ಆಯ್ತು ಅಂದ ತಕ್ಷಣ ಅವರು ಒಂದು ಪೆನ್ ತಗೊಂಡ್ಬಿಟ್ಟು ಓಂ ನಮಃ ಶಿವಾಯ ಅಂತ ಬರ್ಕೊಟ್ರು. ನನಗೆ ಅದೆಲ್ಲ ನೋಡೋದ್ಮೇಲೆ ಬರೀಲೇಬೇಕು ಅನಿಸ್ತು. ಬರಿಬೇಕು ಹಾಡು ಅಂತಂದಾಗ ನಾನು ಏನು ಬರೀಲಿ ಎಷ್ಟೆಲ್ಲ ಯೋಚನೆ ಮಾಡಿದೆ. ಅವ್ರ ಬಗ್ಗೆ ಒಂದು ಅಕ್ಷರ ಕೂಡ ಮಿಸ್ ಆಗಂಗಿಲ್ಲ. ನನಗೂ ಅಷ್ಟು ಕನ್ನಡದ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಆದರೂ ಅದೇನೋ ಹೆಂಗೋ ಒಟ್ಟಿನಲ್ಲಿ ಅವರ ಒಂದು ಆಶೀರ್ವಾದ ಏನೋ ಹಾಡು ಬಂತು. ಫಸ್ಟ್ 1-2 ಲೈನ್ ಬರೆದೆ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ ಅಂತ. ಅಲ್ಲಿ ನಂತರ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಸೂರ್ಯೋದಯ ಗಿರೇಟಲ್ಲಿ ಹಾಡು ಬರೆದಿದ್ದೆ 2 ಲೈನು. ಆ ಲೈನ್ ತಗೊಂಡೆ. ಕಾಯಕವೇ ಕೈಲಾಸ ಅಂದರು ಬಸವಣ್ಣ, ಅದರಂತೆ ನಡೆದರು ನಮ್ಮ ರಾಜಣ್ಣ ಅಂತ. ಅದನ್ನ ಇದು ತಗೊಂಡು ಬರೆದ ತಕ್ಷಣನೇ ಇದು ಆಕ್ಚುಲಿ ಈ ಹಾಡು ಇಷ್ಟು ಬರೆದೆ. 1-2 ಲೈನ್ ಬರ್ಕೊಂಡೆ. ಇದು ಒಳ್ಳೆ ಹಾಡು ಆಗುತ್ತೆ ಅಂತ ಮನಸ್ಸಲ್ಲಿ ಅನ್ಕೊಂಡೆ. ನಾನು ಹೇಳಿದ ಪ್ರಕಾರ ನನಗೆ ಇಲ್ಲಿ ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಹತ್ರ ಅವ್ರು ಡ್ರಾಪ್ ಮಾಡಿದ್ರು. 1,000 ಕೊಟ್ಟರು. 1,000 ಕೊಟ್ಟ ತಕ್ಷಣ ಮತ್ತೆ ನಾನು ಸೀದಾ ಬಾರ್ಗೆ ಹೋದೆ. ಸಿಗರೇಟ್ ಸೇದ್ದೆ, ಎಣ್ಣೆ ಹೊಡೆದ ತಕ್ಷಣ ಮನೆಗೆ ಹೋದೆ. ಬರೀಬೇಕು ಹಾಡು, ಇದು ಬರೀಬೇಕು ಖಂಡಿತವಾಗ್ಲು. ನಾನು ಆಕ್ಚುಲಿ ಅಲ್ಲಿ ಮಠದಲ್ಲಿ ಹೋದಾಗ ಬೇರೆಯವ್ರ ಸಾಂಗ್ ಬರ್ತಾ ಇತ್ತು. ಅಲ್ಲಿ
ಬೇರೆ ಒಂದು ಭಕ್ತಿಗೀತೆ ಬರ್ತಾ ಇತ್ತು. ನಾನು ಇವ್ರು ಇಷ್ಟು ಸಾಧನೆ ಮಾಡಿದ್ದಾರೆ, ಅವ್ರು ಬೇರೆಯವ್ರದ್ದು ಯಾಕೆ ಹಾಡ ಬರ್ತಾ ಇದೆ ಇಲ್ಲಿ, ಅವ್ರದ್ದೇ ಬರೀಬೇಕು, ನನ್ನ ಹಾಡು ಇಲ್ಲಿ ಈ ಮಠದಲ್ಲಿ ನನ್ನ ಹಾಡು ಪ್ಲೇ ಆಗ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಖಂಡಿತವಾಗ್ಲೂ ಇವತ್ತು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಎಲ್ಲ ನಮ್ಮ ಮಾಡೇ ಅಲ್ಲ ಹಾಕೋದು ಮಠದಲ್ಲಿ, ಅದೊಂದು ಖುಷಿ ವಿಚಾರ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ನಾನು ಬರೆಯೋ ಸಂದರ್ಭದಲ್ಲಿ ನಾನು ಜೈಲಿಂದ ಅವಾಗ ತಾನೇ ಬಂದಿದ್ದು ಸರ್. ನೀವು ಜೈಲಿಂದ ಈಚೆಗೆ ಬಂದೆ ಅನ್ನೋದಕ್ಕೆ ಅಲ್ಲಿ ನಾನು ನಿಮ್ಮ ಹತ್ರ ಕ್ಲಾರಿಫೈ ಮಾಡ್ಕೊತೀನಿ. ಯಾವ ಕಾರಣದ ಮೇಲೆ ನೀವು ಜೈಲಿಗೆ ಹೋದ್ರಿ ಸರ್? ಸರಿಯಾದ ಜನಗಳಿಗೆ ಮಾಹಿತಿ ಇಲ್ಲ, ಏನಕ್ಕೋಸ್ಕರ ಹೋದ್ರು ಅನ್ನೋದ ಮಾಹಿತಿ ಇಲ್ಲ. ಸಂದರ್ಭ ಎಂತದಿತ್ತು ಸರ್ ನೀವು ಜೈಲಿಗೆ ಹೋಗ್ಲಿಕ್ಕೆ? ಸರ್, ಇವಾಗ ಸಿನಿಮಾ ಮಾಡ್ಬೇಕಂದಾಗ 3-4 ಜನ ಪಾರ್ಟ್ನರ್ಸ್ ಜೊತೆ ಮಾಡ್ಬೇಕಾಗುತ್ತೆ. ಓಕೆ, ನಾವು ಮಾಡಿದ್ದೆ ಹಂಗೆ. ಇಷ್ಟು ಇಲ್ಲಿವರೆಗೂ ನಾನು 4-5 ಸಿನಿಮಾ ಮಾಡಿದ್ ಪಾರ್ಟ್ನರ್ಸ್ ಜೊತೆ ಮಾಡಿದ್ವು. ನಮ್ಗೆ ಪಾರ್ಟ್ನರ್ಸ್ ದುಡ್ಡು ಬೇಕಾದಾಗ ನಾವು ಶೂರಿಟಿ ಕೊಡ್ಬೇಕಾಗುತ್ತೆ. ಇವಾಗ ನಾವು 4 ಜನ ದುಡ್ಡು ಬೇಕಂದಾಗ, ಸಿನಿಮಾಗೆ ದುಡ್ಡು ಬೇಕಾದ್ರೆ 4 ಜನನು ಶೂರಿಟಿ ಕೊಡ್ಬೇಕಾಗುತ್ತೆ. ಅದ್ರಲ್ಲಿ 4 ಜನದಲ್ಲಿ 2 ಬರಲಿಲ್ಲ, ನಾವು 2 ಶೂರಿಟಿ ಕೊಟ್ವಿ. 2 ಶೂರಿಟಿ ಕೊಟ್ವಿ. ಶೂರಿಟಿ ಕೊಟ್ಟಾಗ ನಾನು ಚೆಕ್ ಕೊಟ್ಟೆ, ಅವರು ಚೆಕ್ ಕೊಟ್ರು. ಚೆಕ್ ಕೊಟ್ಟಾಗ ಅದೇನಾಗ್ಬಿಡ್ತು ಅಂದ್ರೆ, ಅಲ್ಲಿ ಬೇರೆಯವ್ರ ತರ ದುಡ್ಡು ಇಸ್ಕೊಂಡವ್ರು ಪ್ಲಸ್ ನಾನ್ ಚೆಕ್ ಕೊಟ್ಟವ್ರು ಒಂದಾಗ್ಬಿಟ್ರು. ನನ್ನನ್ನ ಬೇರೆ ಮಾಡ್ಬಿಟ್ರು. ಬೇರೆ ಮಾಡಿದಾಗ ನನಗೆ ದುಡ್ಡು ಕೊಡೋ ಅಷ್ಟು ಕೆಪಾಸಿಟಿ ಇರ್ಲಿಲ್ಲ. ನಾನು ಸಮಸ್ಯೆಯಲ್ಲಿ ಇದ್ದೆ. ಅವಾಗ ನಾನು ಆ ಚೆಕ್ ಬೌನ್ಸ್ ಕೇಸಲ್ಲಿ ಒಳಗಡೆ ಹೋಗ್ಬೇಕಾಗಿತ್ತು. ಒಳಗಡೆ ಎಷ್ಟು ದಿನ ಇದ್ರಿ? 11 ತಿಂಗಳು ಅಲ್ಲಿದ್ದೆ. 11 ತಿಂಗಳು. ಯಾರು ಸಿನಿಮಾ ರಂಗದವರು ಅಥವಾ ನೀವು ಹಿತೈಷಿಗಳು ಯಾರಿಗೂ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತಂದ್ರೆ, ಮೊದಲಿಂದಲೂ ಯಾವಾಗ್ಲೂ ನಾನು ಆಕ್ಚುಲಿ ಒಂಥರ ನಾನು ಉಚ್ಚಾಂತರ ಕೆಲವರು, ನಾನು ಇಷ್ಟಪಡೋ ಜಾಗನೇ ಜೈಲು ಮತ್ತೆ ಮಸಣ. ಇದಕ್ಕಿಂತ ಮುಂಚೆ ನಾನು ಹೋಗೋಕ್ಕಿಂತ ಮುಂಚೆನೆ ನಮ್ಗೆ ಅಲ್ಲಿ ಒಬ್ರು CS ವಿಶ್ವನಾಥ್ ಅವ್ರಂತ ಇದ್ರು. ಆ ವಿಶ್ವನಾಥ್ ಸಾಹೇಬ್ರು ನನ್ನ ಕರೆಸ್ತಾ ಇದ್ರು ಯಾವಾಗ್ಲೂ. ನಾನು ಜೈಲಲ್ಲಿ ಅವರು ಕತೆಗಳು ಕೇಳ್ಬೇಕು, ಅವ್ರು ಯಾಕೆ ಬಂದಿದ್ದಾರೆ, ಅದೊಂಥರ ಕ್ಯೂರಿಯಾಸಿಟಿ. ಅವ್ರು ಏನಾಗಿದ್ರಿ ಸರ್? ಅಲ್ಲ, CS ಚೀಫ್ ಸೂಪರ್ಡೆಂಟ್. ಹೌದಾ? ಇವಾಗ ರಿಟೈರ್ಡ್ ಆಗಿದ್ದಾರೆ ಅವರು. DGನೋ ಏನೋ ಆಗಿ ರಿಟೈರ್ಡ್, IG ನೋ ಏನೋ ಆಗಿ ರಿಟೈರ್ಡ್ ಆಗಿದ್ರು. ತುಮಕೂರು ಅವ್ರು ನನ್ನ ಕರೆಸ್ತಾ ಇದ್ರು ಅವಾಗ ಅಲ್ಲಿ. ಅವ್ರನ್ನ ಮಾಡಿ ಒಳಿತು ಮಾಡೋ ಮನುಷ್ಯ, ಅದಕ್ಕೆ ದೊಡ್ಡ ಅಭಿಮಾನಿ. ನಾನು ಯಾರನ್ನ ಮೀಟ್ ಮಾಡ್ಬೇಕು ಅದ್ ಮಾಡ್ಬೇಕಾದ್ರೆ ನಾನು ಡೈರೆಕ್ಟ್ ಆಗಿ ಒಳಗಡೆ ಎಂಟ್ರಿ ಇತ್ತು. ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಏನೋ ಒಂದು, ಅವರು ಒಟ್ನಲ್ಲಿ ನನ್ನ ಹತ್ರ ಮಾತಾಡಿದ್ರೆ ಅವ್ರಿಗೇನೋ ಖುಷಿ. ನಾನು ಹೋಗ್ತಾ ಇದ್ದೆ. ಅವಾಗ ನಾನು ಅನ್ಕೊಂಡೆ, ಅಲ್ಲಿ ಇಲ್ಲಿ ಜೈಲಲ್ಲಿ ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರು ಒಳಗಡೆ ಹೋಗಕ್ಕಾಗಲ್ಲ. CS ಆಫೀಸು ಗೇಟೇ ಲಾಸ್ಟ್. ನಾನು ಅದೆಲ್ಲ ಒಳಗಡೆ, ಅಲ್ಲಿಂದ ಎಲ್ಲ ಕಾಣಿಸುತ್ತೆ ಒಳಗಡೆ. ನಾನು ಇಲ್ಲಿ ಹೋಗ್ಬೇಕಲ್ಲ ಹೆಂಗ್ ಹೋಗ್ಬೇಕಂತಂದ್ರೆ ಏನಾದ್ರು ಕ್ರೈಮ್ ಮಾಡಿ ಹೋಗ್ಬೇಕು, ಕ್ರೈಮ್ ಮಾಡಬಾರ್ದು. ಹೆಂಗ್ ಹೋಗ್ಲಿ ಅಂತಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಚೆಕ್ ಬೌನ್ಸ್ ಕೇಸಲ್ಲಿ ಹೋಗುವಂತ ಪರಿಸ್ಥಿತಿ ಬಂತು. ಹೋದಾಗ ನನಗೇನು ಬೇಸರ ಆಗ್ಲಿಲ್ಲ, ಖುಷಿ ಆಯ್ತು. ಅಲ್ಲಿಂದ ತುಂಬಾ ವಿಷಯಗಳನ್ನ ತಿಳ್ಕೊಂಡೆ. ಆಕ್ಚುಲಿ ಜೈಲ್ ಅಂದ ತಕ್ಷಣನೇ ಏನ್ ಅನ್ಕೊಂತಾರ ಅಂತಂದ್ರೆ, ಅಲ್ಲಿರೋರೆಲ್ಲ ತುಂಬಾ ಕ್ರೂರಿಗಳು. ಅಲ್ಲಿದ್ವಿ, ಜೈಲಿಂದ ಈಚೆ ಬಂದ್ವಿ, ಹಾಡು ಬರ್ದ್ವಿ. ಅದೇ ಸಾಕು ಸಿದ್ಧಗಂಗಾ ಸ್ವಾಮಿಗಳದ್ದು. ಸಿದ್ಧಗಂಗಾ ಸ್ವಾಮಿಗಳದ್ದು ಇಂಥ ಪರಿಸ್ಥಿತಿಯಲ್ಲಿ ಬರ್ದ ಅಂತಂದ್ರೆ, ನಾನು ಆಚೆಗಡೆ ಬಂದಾಗ ನನಗೊಂದು 50-100 ರೂಪಾಯಿ ಖರ್ಚಿಗೆ ಸಿಗರೇಟಿಗೆ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಮಾವ ಲಾರಿ ಓಡಿಸ್ತಾ ಇದ್ದ. ಅವ್ರಿಗೆ ಕ್ಲೀನರ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅವ್ರ ಜೊತೆಲಿ. ಅಲ್ಲಿ ನಾನು ಹಾಡು ಬರೀಬೇಕು ಅಂತ ಒಂದು ನಿರ್ಧಾರ ಮಾಡಿದಾಗ, ಅಲ್ಲಿ ನಾವು ಕ್ಲೀನರ್ ಕೆಲ್ಸಕ್ಕೆ ಹೋದಾಗ ನಮ್ಮ ಮಾವರ ಲಾರಿ ಟ್ಯಾಂಕರ್ ಗಾಡಿ ಓಡಿಸ್ತಾ ಇದ್ರು. ಅವರು ಟ್ಯಾಂಕರ್ ಅಂದ್ರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಕೆಲವು ಫ್ಯಾಕ್ಟ್ರಿಗಳಿದ್ದಾವೆ. ಆ ಫ್ಯಾಕ್ಟ್ರಿಗಳ ಟಾಯ್ಲೆಟ್ ನೀರನ್ನ ಅಲ್ಲಿ ತಗೊಂಡು ಕೆಂಗೇರಿ ಮೂರಿಗೆ ಡಂಪ್ ಮಾಡೋಂಥ ಕೆಲಸ ಅವ್ರದ್ದು. ಆ ಒಂದು ಇದ್ರಲ್ಲಿ ಲಾರಿ ಅವ್ರು ಡ್ರೈವಿಂಗ್ ಮಾಡ್ತಾ ಇದ್ರು. ಅವ್ರಿಗೆ ಇಲ್ಲ ಲಾರಿ ಹೈಟ್ ಇರುತ್ತಲ್ವಾ, ಹೈಟ್ ಇರ್ಬೇಕಂದ್ರೆ ಅವ್ರು ಹತ್ತಕ್ಕೆ ಆಗ್ತಿಲ್ಲ. ಅವ್ರು ಒಂದು 60-62 ವರ್ಷ ಆಗಿತ್ತು. ನನ್ನನ್ನು ಕರ್ಕೊಂಡು ಹೋಗ್ತಾರೆ. ನಾನು ಹತ್ತುಬಿಟ್ಟು ಅಲ್ಲಿ ಪೈಪ್ ಹಿಡಿಬೇಕು. ಇಷ್ಟು ದೊಡ್ಡ ಪೈಪ್ ಬರುತ್ತೆ ಆ ಇದರಲ್ಲಿ, ಆ ಟ್ಯಾಂಕರ್ ಒಳಗಡೆ ಇರ್ಬೇಕು. ಅಲ್ಲಿ ನೀರು ಕ್ಲೀನ್ ಆಗಿ ಒಂದು 15-20 ನಿಮಿಷ ಬರುತ್ತೆ. ಸ್ಮೆಲ್ ಅಂದ್ರೆ ಸ್ಮೆಲ್ ಅದು. ಅಂಥ ಒಂದು ಸ್ಮೆಲ್ ಅಲ್ಲಿ ಹುಟ್ಟಿದಂತ ಅಂಥ ಒಂದು ಕೆಲಸ ಮಾಡಬೇಕಾದಾಗ ಹುಟ್ಟಿದಂತ ಹಾಡೆ ಕಾಯಕವೇ ಕೈಲಾಸ ಬಂದರು ಬಸವ. ಅದು ನನಗೆ ಇವಾಗ ನೆನೆಸ್ಕೊಂಡ್ರು ಆಶ್ಚರ್ಯ ಆಗುತ್ತೆ. ಕೆಲವರು ಊಟಿಗೆ ಹೋಗ್ಬೇಕು, ಕೊಡೆಕನಾಲ್ ಹೋಗ್ಬೇಕು, ಮಡಿಕೇರಿ ಹೋಗ್ಬೇಕು, ಹಾಡು ಬರೆಯಕ್ಕೆ, ಅದು ಏನೋ ನೇಚರು ಅದೆಲ್ಲ ಹೇಳ್ತಾರಲ್ಲ. ನನಗೆ ಅದು ಆ ಸಂದರ್ಭದಲ್ಲಿ ಬಂತು ಹಾಡು. ನಿಜವಾಗ್ಲೂ ಆ ಹಾಡು ಕೇಳಿದಾಗ ಈ ಕೆಲವರು ಹೇಳ್ತಾರೆ, ಸರ್ ನಾವು ಸಿದ್ಧಗಂಗಾ ಸ್ವಾಮಿಗಳ ಅಲ್ಲಿ ದರ್ಶನ ಮಾಡಿ ಬಂದಷ್ಟೇ ಅನುಭವ ಆಗುತ್ತೆ ಈ ಹಾಡು ಕೇಳಿದಾಗ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ನಾನು ಬರೆದಿದ್ದೀನಿ ಅಂತ ನನಗೆ ನಂಬಕ್ಕಾಗ್ತಾ ಇಲ್ಲ. ಅದು ಏನಾದರೂ ಚೆನ್ನಾಗಿ ಬಂದಿದ್ರೆ, ಅದು ಜನಗಳಿಗೆ ಇಷ್ಟ ಆಗಿದ್ರೆ, ಅದು ನಡೆದಾಡು ದೇವರು ಶ್ರೀ ಸಿದ್ಧಗಂಗಾ ಸ್ವಾಮಿಗಳ ಅವರೇ ಬರ್ಸಿದ್ದಾರೆ. ಅವರೇ ಕೆಲವ್ರು ಅಂತಾರೆ, ನೀವು ಬರೆಯಕ್ಕೆ ಸಾಧ್ಯ ಇಲ್ಲ, ಇದು ಅವರೇ ನಿಮ್ಮ ಮೈ ಮೇಲೆ ಬಂದು ಬರ್ಸಿದ್ದಾರೆ ಅಂತ ಕೆಲವ್ರು ಹೇಳ್ತಾರೆ. ಅವ್ರ ಶಿಷ್ಯನ್ರೆಲ್ಲ ಅಮೇರಿಕಾದಲ್ಲಿ ಎಲ್ಲ ಕಡೆಯಿಂದ ಫೋನ್ ಮಾಡ್ತಾರೆ ನನಗೆ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಅಲ್ಲಿ ನಮ್ಗೆ ಗೊತ್ತಿಲ್ವಲ್ಲ, ನಿಮ್ಗೆ ನೋಡು ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಏಳುತ್ತಿದೆ ಬುದ್ಧಿಯ ಹೆಸರು.
ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು ಅಂತ ನಾನು ಅಲ್ಲಿ ಹೋದಾಗ ನಾನು ಆಕ್ಚುಲಿ ನಾನು ಏನು ಬುಕ್ಸ್ ಅವರು ಸುಮಾರು ನಮ್ಮ ಅಲ್ಲಿ ಕರ್ಕೊಂಡು ಹೋದವರು ಸುಮಾರು ಬುಕ್ಸ್ಗಳು ಕೊಟ್ಟರು, ಬರೀರಿ ಇದ್ರ ಬಗ್ಗೆ ಓದ್ಕೊಂಡು ಬರೀರಿ ಅಂತ. ನಾನು ಬುಕ್ಸ್ ಎಲ್ಲ ಓದೋ ಅಭ್ಯಾಸ ಇಲ್ಲ. ನಾನು ಅವ್ರು ಏನೋ ಬೇಜಾರು ಮಾಡ್ಕೊಂತಾರ, ಆಯ್ತು ಗುರುಗಳೇ ಅಂತ ಅಂದ್ಬಿಟ್ಟು ಆ ಬುಕ್ಸ್ ಇಸ್ಕೊಂಡೆ. ರಾಜ್ ಅಂತ ಒಬ್ರು ರಿಟೈರ್ಡ್ ಹೆಡ್ ಮಾಸ್ಟರ್ ಇದ್ರು, ಅವ್ರನ್ನ ಕೇಳಿದೆ ಏನಿದು ಏನು ಹೆಂಗೆ ಅವ್ರು ಹೇಳಿದ್ರು. ಒಂದು 10 ನಿಮಿಷ 8-10 ನಿಮಿಷ ಅವ್ರ ಹತ್ರ ಮಾತಾಡಿದೆ. ಇದು 100 ವರ್ಷದ ಹಿಂದೆ ಇದು ಆಗಿದ್ದು. ಸಿದ್ಧಗಂಗಾ ಸ್ವಾಮಿಗಳು ಫಸ್ಟ್ ಭಿಕ್ಷೆ ಬೇಡಿ ಅವರೆಲ್ಲ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ರು. ಆ ಥರ ಎಲ್ಲ ಹೇಳಿದ್ರು. ಮೊದಲು ಕಾಡ್ ಥರ ಇತ್ತು ಅಂತ ಹೇಳಿದ್ರು. ಅಷ್ಟೇ. ನಾನು ಕೆಲವೊಂದು 10 ನಿಮಿಷ ಮಾತಾಡಿದೆ ಅವ್ರ ಹತ್ರ. ನಾನು ಯಾವ ಬುಕ್ಸ್ ಓದಿಲ್ಲ, ಏನಿಲ್ಲ. ನಾನು ಒಂದು ಇಮ್ಯಾಜಿನೇಷನ್ ಅಲ್ಲಿ ಒಬ್ಬ ಯೋಗಿಗೆ ಏನು ಬರೀಬಹುದು, ಒಬ್ಬ ಮಹಾತ್ಮನಿಗೆ ಏನು ಬರೀಬಹುದು ನಾನು ಯೋಚನೆ ಮಾಡಿಕೊಂಡು ಅವಾಗ ನಾನೇನಂತಂದ್ರೆ ಬರಿಬೇಕು, ನಾನು ಬರೆದಿರೋ 2 ಲೈನ್ ಯಾರಿಗೂ ಅರ್ಥ ಆಗಬಾರ್ದು. ಅಂದ್ರೆ ಸಾಮಾನ್ಯ ಇವ್ರಿಗೆ ಅದು ಯೋಚನೆ ಮಾಡಬೇಕು, ಏನು ಹಿಂಗ್ ಬರ್ದಿದ್ದಾನೆ. ಕೆಲವೆಲ್ಲ ನಾವು ಮಹಾಪ್ರಾಣ ದೀಪಮ್ಮ ನಮ್ಗೆಲ್ಲ ಅರ್ಥನೇ ಆಗಲ್ಲ. ಅದು ನಾವು ಅವರು ಸಾಹಿತ್ಯ ಏನಪ್ಪ ಹಿಂಗ್ ಬರ್ದಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಆ ಥರ ನಾನೊಂದು 2 ಲೈನ್ ಬರೆದಾಗ ಮನುಷ್ಯ ಒಬ್ರು ಆಡಿಯನ್ಸ್ ಕೇಳಿದಾಗ ಖಂಡಿತವಾಗ್ಲೂ ಹೆಂಗ್ ಬರ್ದ ಇದು ಅನ್ಬೇಕು ಅಂತ ನಾನು ಯೋಚನೆ ಮಾಡಿದಾಗ ನಾನು ಬರದೆ ಕಾನನಕ್ಕೆ ಗಾನವೇ ಕರೆ ಕಳಿಸಿದ, ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ, ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಈ 2 ಲೈನು ಸುಮಾರು ಜನಕ್ಕೆ ಅರ್ಥನೇ ಆಗಿಲ್ಲ. ಇವಾಗ ಎಷ್ಟೋ ಜನ ಫೋನ್ ಮಾಡ್ತಾ ಇರ್ತಾರೆ, ಏನದ ಅರ್ಥ ಅಂತ. ನಮ್ಗೆ ಯಾರು ಎಕ್ಸ್ಪ್ಲೇನ್ ಮಾಡಿದ್ರೆ ಹೆಡ್ ಮಾಸ್ಟ್ರೇ ಕೇಳಿದ್ರು, ನಾನು ಏನು ರುಚಿದು ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ ಅಂತ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಪರವಾಗಿಲ್ಲಪ್ಪ, ನಾನು ಒಂದು 2 ಅಕ್ಷರ ಬರೀಬಹುದು ಡಿಫ್ರೆಂಟ್ ಆಗಿ ಅಂತ ಅನ್ಕೊಂಡು. ಕಾನನಕ್ಕೆ ಕಾನನ ಅಂದ್ರೆ ಕಾಡು, ಗಾನವಿ ಅಂದ್ರೆ ನಮ್ಮ ಹುಡುಗ ಮಗಳ ಹೆಸರು ಗಾನವಿ ಅಂತ. ಆ ಗಾನವಿ ಅಂದ್ರೆ ಸರಸ್ವತಿ. ಅಲ್ಲಿ ಕಾಡ್ ತರ ಇತ್ತು ಫಸ್ಟ್, ಅದಕ್ಕೆ ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ. ಈ ಕಾಡಿಗೆ ಸರಸ್ವತಿನ ಅವರು ಕರೆ ಕಳಿಸಿದ, ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ, ಅವ್ರನ್ನೆಲ್ಲರಿಗೂ ಆ ಸರಸ್ವತಿನ ಪರಿಚಯ ಮಾಡಿಸಿದ್ರು ಅನ್ನೋದು ಅರ್ಥದಲ್ಲಿ ಬರೆದೆ. ಅದು ನನಗೂ ಆ 2 ಲೈನ್ ನನಗೂ ಇವಾಗ್ಲೂ ತುಂಬಾ ಇಷ್ಟ. ಅದು ಆ ಲೈನು ಅರ್ಥ ಹೇಳಿದಾಗ ಎಲ್ಲರೂ ಇಷ್ಟಪಡ್ತಾರೆ. ಸರ್, ಇಷ್ಟೊತ್ತವರೆಗೂ ಬಹಳ ಸರಳವಾಗಿ ಜನಗಳಿಗೆ ಅರ್ಥ ಆಗೋ ರೀತಿ ನನಗೆ ಮಾಹಿತಿ ಕೊಟ್ಟಿದ್ದೀರಾ. ಮುಂದೆ ಏನ್ ಮಾಡ್ಬೇಕು ಅಂತಿದ್ರೆ, ಏನ್ ಪ್ರಾಜೆಕ್ಟ್ಗಳು ಏನಾದ್ರು ಇದಾವ ನಿಮ್ಗೆ? ಯಾರಾದ್ರೂ ನಿಮ್ಗೆ ಕರೆದಿದ್ದಾರಾ? ನಿಮ್ಗೆ ಏನಾದ್ರು ಒಂದು ಸಿನಿಮಾ ಮಾಡ್ಕೊಡು, ಹಾಡ್ ಮಾಡ್ಕೊಡು ಅಂತ ಏನೋ ಕರೆದಿಲ್ಲ? ಇಲ್ಲ, ಇವಾಗ ದರ್ಶನ್ ಅವ್ರ ಬಗ್ಗೆ ಒಂದು ಹಾಡು ಬರ್ದಿದ್ದೀವಿ. ಅಪರಾಧಿ ನಾವಲ್ಲ, ಆರೋಪಿ ನಾವು, ಅಪರಾಧಿಯಂತೆ ನೋಡಬೇಡಿ ನೀವು, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ, ಆತ್ಮಸಾಕ್ಷಿಗಿಂತ ದೊಡ್ಡ ದೇವರಿಲ್ಲ, ಈ ನಿಮ್ಮ ದಾಸ ಮಾಡೋದಿಲ್ಲ ಮೋಸ ಅಂತ ಇದನ್ನ ಬರೆದಿದ್ವಿ. ಎಸ್ ಟಿ ಸೋಮಶೇಖರ್ ಅಂತ ನಮ್ಮ ನಿರ್ಮಾಪಕರು ಆ ಹಾಡನ್ನು ಆಡಿದ್ದಾರೆ. ಇನ್ನೊಂದು 3-4 ದಿವಸದಲ್ಲಿ ಹಾಡನ್ನ ರಿಲೀಸ್ ಮಾಡ್ತೀವಿ. ಆಮೇಲೆ ರಾಮ್ ರಹೀಮ್ ಅಂತ ಒಂದು ಸಿನಿಮಾ ಮಾಡಿದ್ದೀವಿ, ಅದು ಕಂಪ್ಲೀಟ್ ಆಗಿದೆ. ಆಕ್ಚುಲಿ ಅದೆಲ್ಲ ಡಬ್ಬಿಂಗ್ ಎಲ್ಲ ಮುಗಿದಿದೆ. ಅದು ಇವಾಗ ರೀ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಬೇಕು. ಆ ಒಂದು ಪ್ರಾಜೆಕ್ಟು ಇದೊಂದು ನಡೀತಾ ಇದೆ. ಸರ್, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ ನಮ್ಮ ಕನ್ನಡಿಗರ ಮುಂದೆಗಡೆ. ಬಹಳ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು ಸರ್. ನಾವು ಯಾವ ರೂಪದಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ, ನೀವೇ ಋಷಿ ಅಂತ ಎಷ್ಟೋ ಜನಗಳು ಗೊತ್ತಿಲ್ಲ. ಈ ಹಾಡುಗಳೆಲ್ಲ ಬರೆದಿರೋ ಯಾರು ಇದು ಕರ್ತರು, ಯಾರು ಋಷಿ ಅನ್ನೋದು. ನಾನು ನನ್ನ ಜನ್ಮನು ಇವತ್ತು ಪಾವನ ಆಯ್ತು. ನಿಮ್ಮಂತವ್ರನ್ನ ದೊಡ್ಡ ವ್ಯಕ್ತಿಗಳನ್ನ ಸಂದರ್ಶನ ಮಾಡೋ ಅಂತ ಯೋಗ ಬಂತು ನನಗೆ. ಬಹಳ ಧನ್ಯವಾದಗಳು ಸರ್. ಧನ್ಯವಾದಗಳು. ಆಮೇಲೆ ಇನ್ನೊಂದು ಮಾತು, ನಿಮ್ ದೊಡ್ಡ ಮಾತು ಹೇಳಿ ಸರ್. ಸರ್, ನಿಮ್ಮ ಸಾಧನೆ, ನಿಮ್ಮ ಒಂದು ಸೇವೆ ಮುಂದೆ ನಮ್ದೇನಿಲ್ಲ. ನೀವು ನಮ್ಮನ್ನ ಇಂಟರ್ವ್ಯೂ ಮಾಡಿದ್ದು, ನೀವು ನಮ್ಮನ್ನು ಹುಡ್ಕೊಂಡು ಬಂದಿದ್ದು ನಮ್ಮ ಪುಣ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಸತ್ಯ, ಹೃದಯದಿಂದ ನಾನು ಹೇಳ್ತಾ ಇರೋದು. ದೊಡ್ಡ ಮಾತು ಹೇಳಿದ್ರಿ ಸರ್. ಎಲ್ಲ ಸತ್ಯ ಸರ್, ಹೇಳ್ತೀವಲ್ಲ, ದೊಡ್ಡ ಮಾತು ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳಿತು ಮಾಡು ಮನಸ, ನೀರುವುದು 3 ದಿವಸ. ಒಳಿತು ಮಾಡು ಮನಸ, ನೀರುವುದು 3 ದಿವಸ.